ಎಲ್ಲರಿಗೂ ಅನ್ವೀಕ್ಷಾ ಯೂಟ್ಯೂಬ್ ಚಾನಲ್ನ ಮತ್ತೊಂದು ವಿಡಿಯೋಗೆ ಆತ್ಮೀಯವಾದ ಸ್ವಾಗತ. ಅನ್ವೀಕ್ಷಾ, ಇದು ಮನಸ್ಸಿನ ಅಂತರಾಳದ ಧ್ವನಿ. ನಿನ್ನೆ ಪ್ರೀತಿಸುವ ಎಂದು ಕಥೆಯ ಹಿಂದಿನ ಸಂಚಿಕೆಯಲ್ಲಿ ನಾವು ಮೈಥಿಲಿ ತನಗೆ ಅಗ್ನಿಯ ಬಗ್ಗೆ ಇರುವ ಭಾವನೆಗೆ ಪ್ರಶ್ನೆಗಳನ್ನು ಹುಟ್ಟಿಸಿಕೊಂಡು ಆ ಪ್ರಶ್ನೆಗಳಿಗೆ ಅರ್ಥವನ್ನು ಹುಡುಕುವ ಪ್ರಯತ್ನ ಮಾಡುತ್ತಾ ಸೋತು ಹೋಗಿ ಎಷ್ಟೋ ಹೊತ್ತಿನ ನಂತರ ನಿದ್ರೆಗೆ ಜಾರಿದ್ದನ್ನು ನೋಡಿದ್ದೇವೆ. ಆ ರಾತ್ರಿ ಎಷ್ಟೋ ಜನರ ನಿದ್ರೆಯನ್ನು ನೆಮ್ಮದಿಯನ್ನು ಕಸಿದುಕೊಂಡ ರಾತ್ರಿಯಾಗಿತ್ತದು. ಮುಂದೆ ಏನಾಗುತ್ತೆ ಅನ್ನೋದನ್ನು ಈ ಸಂಚಿಕೆಯಲ್ಲಿ ನೋಡೋಣ ನಾವು. ರಾತ್ರಿ ಸುಮಾರು 11 ಗಂಟೆಯ ಸಮಯ. ಹಾಳು ಬಿದ್ದ ಕಟ್ಟಡವೊಂದರ ಎದುರು ತನ್ನ ಕಾರನ್ನು ನಿಲ್ಲಿಸಿ ಹೊರಗಿಳಿದು ಬಂದ ಆ ವ್ಯಕ್ತಿ ಕಾರಿನ ಬಾನೆಟ್ ಮೇಲೆ ಮುಷ್ಟಿ ಕಟ್ಟಿ ಗುದ್ದುವ ಮೂಲಕ ತನ್ನ ಕೋಪವನ್ನು ತೀರಿಸಿಕೊಂಡಿದ್ದ. ಬಾಸ್ ಹೇಳಿದ ಒಂದು ಇಷ್ಟು ಸಣ್ಣ ಕೆಲಸವನ್ನು ನನ್ನಿಂದ ಮಾಡೋಕ್ಕಾಗಲಿಲ್ಲ ಅಂದಮೇಲೆ ನಾನೀಗ ಅವರಿಗೆ ಹೇಗೆ ಮುಖ ತೋರಿಸ್ಲಿ? ಮಧ್ಯ ರಸ್ತೆಯಲ್ಲಿ ಈಗಲೋ ಆಗಲೋ ಅಂತ ಸಾಯ್ತಾ ಇದ್ದವನನ್ನು ಅದು ಯಾರು ಆಸ್ಪತ್ರೆಗೆ ತೊಗೊಂಡೋಗಿ ಸೇರಿಸಿ ಬದುಕಿಸ್ಬಿಟ್ರೋ ಅವರನ್ನು ಮಾತ್ರ ನಾನು ಸುಮ್ಮನೆ ಬಿಡೋದೇ ಇಲ್ಲ. ಆ ಅಗ್ನಿಯನ್ನು ಬದುಕಿಸಿದ ಈ ಅಮಾಯಕ ವ್ಯಕ್ತಿ ಕೂಡ ನರಕ ಅಂದರೆ ಹೇಗಿರುತ್ತೆ ಅಂತ ನೋಡಬೇಕು, ಹಾಗೆ ಮಾಡ್ತೀನಿ ನಾನು ಎಂದು ಕೋಪಾವೇಶದಲ್ಲಿ ಹೇಳಿಕೊಂಡಂತಹ ಆ ಅಪರಿಚಿತ ವ್ಯಕ್ತಿ ತನ್ನ ಮುಖಕ್ಕೆ ಹಾಕಿದ್ದ ಮಾಸ್ಕನ್ನು ತೆರೆದಿದ್ದ. ಮುಖಕ್ಕೆ ಧರಿಸಿದ್ದ ಮಾಸ್ಕ್ ತೆಗೆದ ಆ ವ್ಯಕ್ತಿಯ ಕಣ್ಣುಗಳು ಅಗ್ನಿಯನ್ನು ನೆನೆದು ಬೆಂಕಿ ಹಾಗೆ ಕೆಂಡ ಕಾರುತ್ತಿದ್ದವು. ಅದರ ಜೊತೆಗೆ ಈಗ ತನಗೆ ಕೆಲಸ ವಹಿಸಿದಂಥ ಬಾಸ್ ಬಂದರೆ ತನಗೆ ಇನ್ನೇನು ಬೈದು ಗ್ರಹಚಾರ ಬಿಡಿಸ್ತಾರೋ ಅಂತ ಸಣ್ಣ ಭಯ ಕೂಡ ಕಾಡ್ತಾ ಇತ್ತು ಆ ವ್ಯಕ್ತಿಯಲ್ಲಿ. ನಾನು ಬಂದು ಇಷ್ಟೊತ್ತಾಯಿತು, ಈ ಬಾಸ್ ಇನ್ನೂ ಬರಲಿಲ್ವಲ್ಲ, ಯಾಕೆ ಇನ್ನೂ ಅದೇನು ಗ್ರಹಚಾರ ಕಾದಿದ್ಯೋ ನನಗೆ ಏನೋ ತನ್ನಲ್ಲೇ ಹೇಳಿಕೊಂಡು ಅಲ್ಲೇ ಅತ್ತಿತ್ತ ಬಾಲಸುಟ್ಟ ಬೆಕ್ಕಿನ ಹಾಗೆ ಓಡಾಡ್ತಿದ್ದ ಆತ. ಆ ವ್ಯಕ್ತಿಯ ಕಾಯುವಿಕೆಗೆ ಅಂತ್ಯ ಹಾಡುವಂತೆ ಕಣ್ಣಿಗೆ ಬೆಳಕು ಬೀರುತ್ತಾ ಬಂದಿತ್ತು ಇನ್ನೊಂದು ಕಾರ್. ಬಾಸ್ ಬಂದರು ಅನಿಸುತ್ತೆ, ತನ್ನಲ್ಲೇ ಹೇಳಿಕೊಂಡವನ ಎದುರು ಒಂದೇ ಒಂದು ಹೆಜ್ಜೆ ಅಂತರದಲ್ಲಿ ಕಾರ್ ಬಂದು ನಿಂತಿತ್ತು. ಈತ ಜೀವದ ಮೇಲಿನ ಭಯಕ್ಕೆ 2 ಹೆಜ್ಜೆ ಹಿಂದೆ ಸರಿದು ನಿಂತ. ಬಹುಶಃ ಈಗ ಅರ್ಥ ಆಗಿರಬೇಕು ತನ್ನ ಜೀವಕ್ಕೆ ಕುತ್ತು ಬಂದಾಗ ಇನ್ನೊಬ್ಬರ ಜೀವದ ಬೆಲೆ ಏನು ಅನ್ನೋದು. ಆದರೂ ಹಣದ ಆಸೆಗೆ ಪಾಪ ಮಾಡೋದನ್ನು ಬಿಡಲಲ್ಲ. ಆ ಕಾರಿನಿಂದ ಕಪ್ಪು ಕೋಟ್ ಧರಿಸಿದಂತಹ ವ್ಯಕ್ತಿಯೊಬ್ಬ ಕೆಳಗಿಳಿದ. ಅವನೇ ಈ ರೌಡಿಗೆ ಕೆಲಸ ವಹಿಸಿದ ಅವನ ಬಾಸ್. ಸುಮಾರು 5.5 ಅಡಿ ಎತ್ತರದ ದೇಹ, ಗೋಧಿ ಬಣ್ಣ, ವಯಸ್ಸು 50 ದಾಟಿದ್ರೂ ಒಟ್ಟಿಗೆ 4 ಜನರು ತನ್ನ ಮೇಲೆ ದಾಳಿ ಮಾಡಿದರೂ ಕೂಡ ಅವರನ್ನೆಲ್ಲ ಒಟ್ಟಿಗೆ ಸದೆ ಬಡಿಯುವ ಶಕ್ತಿ ಅವನಲ್ಲಿತ್ತು. ಧಡ್ ಎಂದು ಜೋರಾಗಿ ಶಬ್ದ ಬರುವ ಹಾಗೆ ಕಾರಿನ ಬಾಗಿಲನ್ನು ಹಾಕಿ ಕ್ರೂರ ನಗು ನಗುತ್ತಾ ತಾನು ಸುಪಾರಿ ಕೊಟ್ಟ ವ್ಯಕ್ತಿಯತ್ತ ಬರುತ್ತಿದ್ದ. ಹಾಗೆ ಒಂದು ರೀತಿ ನಗುತ್ತಾ, ಏನು ಭಯ ಆಯ್ತಾ ಕೇಳಿದ ಎದುರಿಗಿದ್ದ ವ್ಯಕ್ತಿಯನ್ನು ನೋಡಿ. ಈ ರೌಡಿ ತುಸು ಭಯ ಆದರೂ ಕೂಡ ತೋರಿಸಿಕೊಳ್ಳದೆ, ಬಾಸ್ ಏನಿದು ಬಾಸ್, ಒಂದು ಕ್ಷಣ ಹೆದರಿಸ್ಬಿಟ್ರಿ ನೀವು ನನ್ನ. ನೀವಲ್ಲದೆ ಬೇರೆ ಯಾರಾದರೂ ಈ ಕಾರಲ್ಲೇ ಇದ್ದಿದ್ರೆ ಇಷ್ಟು ಹೊತ್ತಿಗಾಗಲೇ ಅವ್ರ ಕತೆ ಮುಗಿತಾ ಇತ್ತು, ಸತ್ತು ಸ್ವರ್ಗ ಸೇರ್ತಾ ಇದ್ರು ಅವರು ಎಂದು ತನ್ನ ಭಯವನ್ನು ತೋರಿಸಿಕೊಳ್ಳದೆ ಇದ್ದರು. ತನ್ನ ರೌಡಿ ಎಂಬ ಗತ್ತನ್ನು ಸಹ ಬಿಟ್ಟುಕೊಡದೆ ಹೇಳಿದ್ದ ಆ ವ್ಯಕ್ತಿ. ಹೌದು, ಸಾಯಿಸ್ತೀಯ, ಹೇಳಿದ ಕೆಲಸ ಬಿಟ್ಟು ಬೇಡದೇ ಇರೋದನ್ನೆಲ್ಲ ಮಾಡ್ತೀಯ ನೀನು. ನಾನು ಹೇಳಿದ್ದೇನು ನಿನಗೆ, ನೀನು ಮಾಡಿದ್ದೇನು? ಆ ಅಗ್ನಿಯ ಪ್ರಾಣ ತೆಗೆದು ಬಾ ಅಂತ ಹೇಳಿದರೆ ಅರ್ಧಂಬರ್ಧ ಮಾಡಿ ಬಂದಿದೆಯಲ್ಲ, ಏನು ಹೇಳಲಿ ನಿನಗೆ? ಆ ತಲೆಯಲ್ಲಿ ಏನು ಬುದ್ಧಿ ಇದೆಯೋ ಅಥವಾ ಆನೆ ಲದ್ದಿ ತುಂಬಿದೆಯೋ? ಅಲ್ಲ, ಅಷ್ಟು ನೀಟಾಗಿ ಪ್ಲ್ಯಾನ್ ಏನು ಅಂತ ಸರಿಯಾಗಿ ಹೇಳಿದ್ದೆ ತಾನೇ ನಿನಗೆ ನಾನು. ಹಾಗಿದ್ದ ಮೇಲೆ ಕೂಡ ನಿನ್ನಿಂದ ಈ ತಪ್ಪು ಆಗೋದಕ್ಕೆ ಹೇಗೆ ಸಾಧ್ಯ? ಅದು ನನ್ನ ನೆಚ್ಚಿನ ಭಂಟ ನೀನು. ನಿನ್ನಿಂದ ಇಂಥ ತಪ್ಪು ಆಗೋದನ್ನು ನಾನು ನಿರೀಕ್ಷೆ ಮಾಡಿರಲಿಲ್ಲ. ನನಗೆ ಆಶ್ಚರ್ಯ ಆಗ್ತಾ ಇದೆ. ನಿನಗೆ ವಹಿಸಿದ ಎಲ್ಲ ಕೆಲಸಗಳಲ್ಲೂ ಜಯ ಸಾಧಿಸಿ ಬಂದವನು ನೀನು ಇದೊಂದು ಕೆಲಸದಲ್ಲಿ ಹೇಗೆ ವಿಫಲವಾದೆ? ಆ ವ್ಯಕ್ತಿ ಕೋಪ ಮತ್ತು ಅಸಹನೆಯಲ್ಲಿ ತನ್ನ ಎದುರಿಗಿದ್ದವನ ಬಳಿ ಬೈದು ಹೇಳುತ್ತಿದ್ದ. ಸ್ವಲ್ಪ ಕ್ಷಣಗಳೇ ಬೇಕಾಯಿತು ಅವನಿಗೆ ತನ್ನನ್ನು ತಾನು ಸುಧಾರಿಸಿಕೊಳ್ಳೋದಕ್ಕೆ. ಮನಸ್ಸು ಸ್ವಲ್ಪ ತಹಬದಿಗೆ ಬಂದವಾಗ, ಆದರೂ ಪರವಾಗಿಲ್ಲ ಬಿಡು. ಆ ಶ್ರೀರಾಮ್ ಭಾರದ್ವಾಜ್ ತನ್ನ ಸುತ್ತಲೂ ಬೆಂಕಿಯ ಕೋಟೆಯನ್ನು ಕಟ್ಟಿಕೊಂಡು ತನ್ನನ್ನೇ ತಾನು ಅಗ್ನಿ ಅಂತ ಹೇಳ್ಕೊಳ್ತಾ ಇದ್ದ ಅಲ್ವಾ? ಆ ಅಗ್ನಿಗೆ ಒಮ್ಮೆ ಸಾವಿನ ಮನೆ ಕದ ತಟ್ಟಿ ಬರುವ ಹಾಗೆ ಮಾಡಿದ್ದೀಯ. ಅವನಿಗೂ ಅವನ ಮನೆಯವರಿಗೂ ಒಂದು ಸಣ್ಣ ಭಯವನ್ನು ತೋರಿಸಿ ಬಂದಿದ್ದೀಯ. ಇಷ್ಟು ಸಾಕು ನನಗೆ ಎಂದು ಸಮಾಧಾನದಲ್ಲಿ ಹೇಳಿದ್ದ ಆತ. ತನ್ನ ಬಾಸ್ ಹೆಚ್ಚು ಕೂಗಾಡಿ ಬೈದು ಮಾಡದೆ ಇಷ್ಟು ಸಮಾಧಾನವಾಗಿ ಮಾತಾಡಿದ್ದು ಅವನಿಗೆ ಸ್ವಲ್ಪ ನೆಮ್ಮದಿ ತಂದಿತ್ತು. ಸಾರಿ ಬಾಸ್, ಎಲ್ಲ ನೀವು ಹೇಳ್ದ ಹಾಗೇ ಮಾಡಿದ್ದೆ ನಾನು. ಆದರೆ ಅವನ ಜೀವ ಹೋಗೋವರೆಗೂ ನಾನು ಅಲ್ಲೇ ಇದ್ದು ನೋಡಬೇಕಿತ್ತು. ಅಷ್ಟೆಲ್ಲ ಆದಮೇಲೆ ಬದುಕುಳಿಯೋಕ್ಕೆ ಸಾಧ್ಯನೇ ಇಲ್ಲ ಅಂತ ಅಂದ್ಕೊಂಡು ಹಾಗೆ ಬಂದುಬಿಟ್ಟೆ ನಾನು. ಅದೇ ನಾನು ಮಾಡಿದ ದೊಡ್ಡ ತಪ್ಪು. ದಯವಿಟ್ಟು ಕ್ಷಮಿಸಿ ಬಾಸ್ ಎಂದವ. ಈಗ ಮುಂದೇನು ಮಾಡೋದು ಎಂದು ತನ್ನ ಬಾಸ್ ಎದುರು ಕೈ ಕಟ್ಟಿ ನಿಂತು ಕೇಳಿದ್ದ ಆ ನಿಯತ್ತಿನ ಭಂಟ. ಕ್ಷಣಕಾಲ ಅಲ್ಲಿ ಮೌನ ಆವರಿಸಿತ್ತು.
ನಾನು ಹೇಳೋವರೆಗೂ ಸದ್ಯಕ್ಕೆ ನೀನೇನು ಮಾಡೋಕ್ಕೆ ಹೋಗಬೇಡ, ಸುಮ್ಮನೆ ಇದ್ಬಿಡು. ಯಾವಾಗ ಯಾರಿಗೆ ಹೇಗೆ ಏನು ಮಾಡಬೇಕು ಅನ್ನೋದು ನನಗೆ ಚೆನ್ನಾಗಿ ಗೊತ್ತು, ಆಗ ಹೇಳ್ತೀನಿ. ಆದರೆ ಈಗ ಸದ್ಯಕ್ಕೆ ನೀನು ಈ ಊರಲ್ಲಿ ಇರಲೇಬೇಡ. ಸ್ವಲ್ಪ ದಿನ ಮಟ್ಟಿಗೆ ಎಲ್ಲಾದರೂ ದೂರ ಹೊರಟೋಗಿ ತಲೆ ಮರೆಸ್ಕೊಬಿಡು. ತಗೋ ಈ ಹಣವನ್ನು, ಇದು ನಿನ್ನ ಇವತ್ತಿನ ಕೆಲಸಕ್ಕೆ ಪೇಮೆಂಟ್ ಎಂದು ಒಂದಿಷ್ಟು ಗರಿ ನೋಟಿನ ಕಂತೆಗಳನ್ನು ತನ್ನ ಬಂಟನಿಗೆ ನೀಡಿದ್ದ ಆ ವ್ಯಕ್ತಿ. ತನ್ನ ಬಾಸ್ ತನ್ನ ಕೈಗೆ ಹಿಡಿಸಿದ ಕಂತೆ ನೋಟನ್ನು ನೋಡುತ್ತಾ, ಥ್ಯಾಂಕ್ ಯು ಬಾಸ್, ಥ್ಯಾಂಕ್ ಯು. ಆದರೆ ಇಷ್ಟು ದಿನ ನೇರವಾಗಿ ಅಕೌಂಟ್ಗೆ ಹಣ ಟ್ರಾನ್ಸ್ಫರ್ ಮಾಡ್ತಾ ಇದ್ದರು, ಈಗ ಕ್ಯಾಶ್ ಕೊಡೋಕ್ಕೆ ಕಾರಣ ಏನು ಬಾಸ್? ಏನಾದರೂ ಸಮಸ್ಯೆನಾ ಎಂದು ಅನುಮಾನದಲ್ಲಿ ಕೇಳಿದ್ದ. ಈ ಬಾಸ್ ಎನಿಸಿಕೊಂಡ ವ್ಯಕ್ತಿಯ ಮುಖದಲ್ಲಿ ಒಮ್ಮೆ ವ್ಯಂಗ್ಯ ನಗು ಮೂಡಿತ್ತು. ಎಲ್ಲ ತಮ್ಮ ಕೃಪಾ ಕಟಾಕ್ಷ ಬಾಸ್ ಎಂದು ತಾನು ಕೂಡ ಅವನದ್ದೇ ಶೈಲಿಯಲ್ಲಿ ವ್ಯಂಗ್ಯವಾಗಿ ನುಡಿದ. ಆ ಅಗ್ನಿ ಸತ್ತಿದ್ರೆ ಮೊದಲಿನ ಹಾಗೆ ಅಕೌಂಟ್ ಟ್ರಾನ್ಸ್ಫರೇ ಮಾಡ್ಬೋದಿತ್ತು, ಏನೂ ಸಮಸ್ಯೆ ಆಗ್ತಾ ಇರಲಿಲ್ಲ. ಆದರೆ ಈಗ ತಾವು ಮಾಡಿದ ಎಡವಟ್ಟು ಕೆಲಸದಿಂದ ಅವ್ರು ಬದುಕು ಬಂದಿದ್ದಾರಲ್ಲ ಬಾಸ್, ಅದಕ್ಕೆ ಇನ್ನು ಮುಂದೆ ನಾನು ಸಾಧ್ಯವಾದಷ್ಟು ನನ್ನ ಹುಷಾರಲ್ಲಿ ಇರಬೇಕು. ಇನ್ನು ಅಷ್ಟಾಗಿ ಯಾವುದೇ ರೀತಿ ಅಮೌಂಟನ್ನು ಅಕೌಂಟ್ ಟ್ರಾನ್ಸ್ಫರ್ ಮಾಡೋಕ್ಕೆ ಆಗಲ್ಲ. ಕೆಲಸ ಆಗ್ತಾ ಇದ್ದ ಹಾಗೆ ಹೀಗೆ ಕ್ಯಾಶಲ್ಲಿ ಕೊಡ್ತಾ ಇರ್ತೀನಿ ಎಂದು ಹೇಳಿದ್ದ ಆ ಬಾಸ್ ಎನಿಸಿಕೊಂಡ ವ್ಯಕ್ತಿ. ನಂತರದ ಕೆಲವು ಹೊತ್ತಲ್ಲಿ ಅವರಿಬ್ಬರ ನಡುವೆ ಕೆಲವೊಂದಿಷ್ಟು ವಿಷಯಗಳ ಬಗ್ಗೆ ಚರ್ಚೆ ನಡೆದಿತ್ತು. ಚರ್ಚೆಯನ್ನು ಮುಗಿಸಿಕೊಂಡಂತಹ ಆ ನಿಯತ್ತಿನ ಭಂಟ ತನ್ನ ಬಾಸ್ಗೆ ತಿಳಿಸಿ ಅಲ್ಲಿಂದ ಹೊರಟ. ಅಲ್ಲಿ ಈಗ ಇರೋದು ಆ ಬಾಸ್ ಮಾತ್ರವೇ. ಒಬ್ಬನೇ ಕಾರಿಗೆ ಕೈ ಕಟ್ಟಿಕೊಂಡು ಅಗ್ನಿಯನ್ನು ಮನೆಯಲ್ಲಿ ನೆನೆಯುತ್ತಾ ನಿಂತವನ ಕಣ್ಣುಗಳಲ್ಲಿ ಅಗ್ನಿಯ ಬಗೆಗೆ ತೀರದ ಆಕ್ರೋಶ. ಕಣ್ಣುಗಳು ಕೆಂಪಾಗಿ ಕೆಂಡ ಕಾರುತ್ತಿದ್ದವು. ಸಿಗರೆಟ್ ಹೊತ್ತಿಸಿಕೊಂಡು ತನ್ನ ಕಾರಿನಲ್ಲಿ ಇದ್ದ ಅಗ್ನಿಯ ಒಂದಿಷ್ಟು ಫೋಟೋಗಳನ್ನು ತಂದು ಅದಕ್ಕೆ ಬೆಂಕಿ ಹಚ್ಚಿ ಒಂದೊಂದೇ ಫೋಟೋಗಳನ್ನು ಸುಡುತ್ತಾ, ನಿನ್ನ ದೇಹಕ್ಕೂ ಇದೇ ಥರ ಬೆಂಕಿ ಇಡೋ ದೃಶ್ಯವನ್ನು ನಾನು ನೋಡಬೇಕು ಕಣೋ ಅಗ್ನಿ, ಆದಷ್ಟು ಬೇಗ ಆ ಕೆಲಸವನ್ನು ನಾನು ಮಾಡ್ತೀನಿ ಹೇಳಿಕೊಂಡೆ ಎಲ್ಲ ಫೋಟೋಗಳನ್ನು ಸುಟ್ಟಿ ಗಾಳಿಯಲ್ಲಿ ತೂರಿಸಿ ಬಿಟ್ಟ. ಇತ್ತ ಆಸ್ಪತ್ರೆಯಲ್ಲಿದ್ದ ಅಗ್ನಿಗೆ ಮಾರನೇ ದಿನ ಬೆಳಗ್ಗೆ ಪ್ರಜ್ಞೆ ಬಂದಿತ್ತು. ಮುಂದಿನ ಸಂಜೆಗೆ ಸಣ್ಣ ಝಲಕ್. ನಾನು ಹೇಗೆ ಕೂಲಾಗಿರಲಿ ಅಭಿರಾಮ್ ಅವರೇ? ಮೊದಲು ಈಗ ಅಗ್ನಿಯವರ ಕಂಡೀಷನ್ ಹೇಗಿದೆ ಅಂತ ಹೇಳಿ ಪ್ಲೀಸ್, ಇಲ್ಲಾಂದರೆ ನನಗೆ ಇನ್ನಷ್ಟು ಆತಂಕ ಆಗುತ್ತೆ. ಸರಿ ನೀವು ಗಾಬರಿ ಆಗಬೇಡಿ, ಅಗ್ರಜ ಈಗ ಆರಾಮಾಗೇ ಇದ್ದಾರೆ. ಈಗಷ್ಟೇ ಅವರಿಗೆ ಪ್ರಜ್ಞೆ ಕೂಡ ಬಂದಿದೆ. ನಾನು ಇಲ್ಲಿ ಅವ್ರ ಜೊತೆಗೆ ಇದ್ದೀನಿ, ನೀವೇನು ವರಿ ಮಾಡ್ಕೋಬೇಡಿ. ನಿನ್ನೆ ಪ್ರೀತಿಸುವ ಎಂದು ಕಥೆಯ ಇವತ್ತಿನ ಈ ಸಂಚಿಕೆ ನಿಮಗೆಲ್ಲ ಇಷ್ಟವಾಯಿತು ಎಂದು ಭಾವಿಸುತ್ತೇನೆ. ಇಷ್ಟವಾಗಿದ್ದರೆ ದಯವಿಟ್ಟು ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ. ಹಾಗೆ ಅನ್ವೇಕ್ಷಾ ಯೂಟ್ಯೂಬ್ ಚಾನಲನ್ನು ತಪ್ಪದೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಧನ್ಯವಾದಗಳು.